ಚರ್ಚೆ ಮಾಡೋಣ. ನಂದನ್ ಅವರೇ, ಭಾಸ್ಕರ್ ಸರ್, ನಾನು ನಿಮ್ಮಿಂದ ಮೇಡಮ್ ಅವ್ರ ಮಾತಿಗೆ ಉತ್ತರವನ್ನು ಬಯಸ್ತೀನಿ. ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಅರ್ಥದಲ್ಲಿ ಹೇಳಿದ್ದು ಅಂತ ಮೇಡಮ್ ಅವ್ರು ಹೇಳ್ತಿದ್ರು. ಅದಕ್ಕೆ ನನ್ನ ಒಪ್ಪಿಗೆ ಭಾಗಶಃ ಅದಕ್ಕೆ ಒಪ್ಪಿಗೆ ಇಲ್ಲ. ಅವ್ರು ಆ ಆ್ಯಂಗಲಲ್ಲಿ ಹೇಳಿದ್ರು ಅಂತ ಹೇಳೋದಕ್ಕೆ ಏನು ಹೇಳ್ತೀರಿ? ನೋಡಿ, ಯಾವುದೇ ಒಂದು ಮಾತನ್ನು ಆಡಿದ್ರೆ ಅಥವಾ ಯಾವುದೇ ಒಂದು ಕಾರ್ಯವನ್ನು ಮಾಡಿದ್ರೆ ವಿ ಹ್ಯಾವ್ ಟು ಟೇಕ್ ದಿ ಸೊಸೈಟಿ ಆ್ಯಂಡ್ ದಿ ನೇಷನ್ ಫಾರ್ವರ್ಡ್. ಮುಂದಕ್ಕೆ ತಗೊಂಡು ಹೋಗೋದೇ ಅದನ್ನೇ ಅಭಿವೃದ್ಧಿ ಅಂತ ಹೇಳೋದು. ಯತೀಂದ್ರ ಸಿದ್ದರಾಮಯ್ಯನವರು ಹಿಂದೂ ರಾಷ್ಟ್ರ ಆದರೆ ಈ ರೀತಿ ಬಲಾತ್ಕಾರ ಆಗುತ್ತೆ, ಗಲಾಟೆ ಆಗುತ್ತೆ, ಕೊಲೆ ಆಗುತ್ತೆ ಅಂತ ಏನೇನೋ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ಲ ಪೊಲಿಟಿಷಿಯನ್ಸು ಅರ್ಥ ಮಾಡ್ಕೋಬೇಕು ಹಿಂದೂ ರಾಷ್ಟ್ರ ಅಂದರೆ ಏನು ಅಂತ. ಹಿಂದೂ ರಾಷ್ಟ್ರ ಅಂದರೆ ದಲಿತರಿಗೆ, ದೀನರಿಗೆ, ಗುಡ್ಡಗಾಡು ಜನಾಂಗದ ಜನರಿಗೆ, ಆದಿವಾಸಿಗಳಿಗೆ, ಮುಸ್ಲಿಮರಿಗೆ, ಕ್ರಿಶ್ಚಿಯನ್ಸ್ಗೆ ತೊಂದರೆ ಕೊಡೋದಲ್ಲ. ಅವತ್ತಿನ ಕಾಲದಲ್ಲಿ ಶ್ರೀರಾಮಚಂದ್ರರು ಬದುಕಿದ್ದಾಗ ಸಹೋದರ ಪ್ರೇಮ ಅಂದರೆ ಏನು, ತಾಯಿ ವಾತ್ಸಲ್ಯ ಅಂದರೆ ಏನು, ಪಿತೃವಾಕ್ಯದ ಪರಿಪಾಲನೆ ಯಾಕೆ ಮಾಡಬೇಕು, ರಾಜ್ಯಕ್ಕೋಸ್ಕರ ಹೆಂಡತಿಯನ್ನೇ ಬಿಡಬೇಕಂತ ಪರಿಸ್ಥಿತಿ ಬಂದ್ರೂ ಬಿಡಬೇಕಾದು ಅದು ರಾಜಧರ್ಮ ಅಂತ ತೋರಿಸಿದಂತಹ ಮಹಾನ್ ವ್ಯಕ್ತಿ ಶ್ರೀರಾಮಚಂದ್ರರು. ಆ ವ್ಯಕ್ತಿ ಬದುಕಿದ್ದಂಥ ಕಾಲದಲ್ಲಿ ಅವರು ನಡೆಸಿದ ರಾಜ್ಯಭಾರವನ್ನು ಮರುಕಳಿಸಿ ತರುವುದೇ ಹಿಂದೂ ರಾಷ್ಟ್ರ. ಈ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಇವ್ರಿಗೆ ಯಾರಿಗೂ ಇಲ್ಲ, ಇಬ್ರಿಗೂ ಇಲ್ಲ, ಯಾರಿಗೂ ಇಲ್ಲ. ಮಾತೆತ್ತಿದ್ರೆ ಪುರೋಹಿತಶಾಹಿ ಇನ್ನೊಂದು ಅದಕ್ಕೆ ಹೆಸರು ಕೊಡೋದು, ಅವ್ರನ್ನ ಹೊಡೆದು ಬಿಡ್ತಾರೆ, ಇವ್ರನ್ನ ಹೊಡೆದು ಬಿಡ್ತಾರೆ. ನಾನು ಚಾಲೆಂಜ್ ಮಾಡ್ತೀನಿ, ನನ್ನ ಜೊತೆ ಯಾರೇ ಬೇಕಾದ್ರೂ ಬರಲಿ ದಲಿತ ಜನಾಂಗದವರು, ಅವ್ರು ಯಾವ ದೇವಸ್ಥಾನದ ಮುಂದೆ ನಾನು ನಿಂತ್ಕೊಳ್ತೀನಿ, ಅವ್ರಿಗೆ ಯಾರ ಪ್ರವೇಶನ ನಿರಾಕರಣೆ ಮಾಡಿದ್ರೆ ನಾನು ಮತ್ತೆ ಯಾವ ಟಿ ವಿ ಮುಂದೆ ಯಾವ ಸಾಮಾಜಿಕ ಕೆಲಸ ನಾನು ಮಾಡೋದಿಲ್ಲ. ಇಷ್ಟು ಸುಳ್ಳು ಹೇಳಬೇಕಾ? ಹಸಿ ಸುಳ್ಳುಗಳನ್ನ. ಧರ್ಮಸ್ಥಳಕ್ಕೆ ಬರ್ತೀರಾ, ನಿಮ್ ಜಾತಿ ಕೇಳ್ತಾರ? ಅಲ್ಲಿ ಅಲ್ಲ, ಉಡುಪಿಗೆ ಬರ್ತೀರಾ, ನಿಮ್ ಜಾತಿ ಕೇಳ್ತಾರ? ಈಗ ಯಾವ್ದೋ ಕೆಲವು ಗ್ರಾಮಗಳಲ್ಲಿ ಇನ್ನು ನೀವು ನೋಡಿದಿರಾ ನಂದನ್ ಅವರೇ, ಕೆಲವು ಗ್ರಾಮಗಳಲ್ಲಿ ಇನ್ನೂ ಆ ಒಂದು ದೂರ ಇಡೋ ವ್ಯವಸ್ಥೆಗಳು ದೇವಸ್ಥಾನಕ್ಕೆ ಬಿಡಿದ್ರೆ ಕೆಲವು ಗ್ರಾಮಗಳಲ್ಲಿ ಇನ್ನೂ ಇದಾವೆ ಮೇಡಮ್. ಅದು ತಹಶೀಲ್ದಾರ್ ಗಮನಕ್ಕೆ ಬಂದು ಪರ್ಮಿಷನ್ ಕೊಟ್ಟರೆ ಎಕ್ಸಾಂಪಲ್. ಒಂದು ನಿಮಿಷ, ನಿಮಗೆ ಪೂರ್ವಕವಾಗಿ ಒಂದು ಮಾತನ್ನ ಹೇಳ್ತೇನೆ. ಯಾರೂ ಹಿಂದೂಗಳಲ್ಲಿ ನಾನು ಪುರೋಹಿತಶಾಹಿ, ನಾನು ಬ್ರಾಹ್ಮಣ, ನನ್ನನ್ನು ಬಿಟ್ಟರೆ ಹಿಂದೂ ಯಾರೂ ಇಲ್ಲ ಅಂತ ಹೇಳಿ ಇಲ್ಲ. ಆ ಯೋಗ್ಯತೆ ಯಾರಿಗೂ ಇಲ್ಲ. ಆಮೇಲೆ ಎಲ್ಲ ರಾಜಕಾರಣಿಗಳು ಕೇಳ್ತಾ ಇರ್ತಾರೆ, ಹಿಂದೂ ಧರ್ಮವನ್ನು, ಹಿಂದುತ್ವವನ್ನು ನೀವು ಗುತ್ತಿಗೆಗೆ ತೊಗೊಂಡ್ಬಿಟ್ರಾ ಅಂತ ಹೇಳಿ. ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಹಿಂದೂ ಧರ್ಮವನ್ನು ಗುತ್ತಿಗೆಗೆ ತಗೊಳ್ಳೋದಕ್ಕೆ ಈ ಪ್ರಪಂಚದಲ್ಲಿ ಹುಟ್ಟಿರೋಂಥ ಯಾವುದೇ ವ್ಯಕ್ತಿಗೆ ಯೋಗ್ಯತೆ ಇಲ್ಲ. 2 ನಿಮಿಷದಲ್ಲಿ ಒಂದು ಮಾತನ್ನು ಹೇಳ್ತೀನಿ. ಒಂದು ಕಣ್ಣು ಕಾಣದೇ ಇರುವಂಥ ಅಂಧ ಮಕ್ಕಳ ಶಾಲೆಯಲ್ಲಿ ಆನೆ ಬಗ್ಗೆ ವರ್ಣನೆ ಮಾಡ್ತಿರ್ತಾರೆ. ಎಷ್ಟು ಹೇಳಿದ್ರೂ ಅವ್ರಿಗೆ ಅರ್ಥ ಆಗೋದಿಲ್ಲ. ಕೊನೆಗೆ ಅವ್ರು ಏನು ಮಾಡ್ತಾರೆ, ಪ್ರಾಧ್ಯಾಪಕರು ರಿಸ್ಕ್ ತಗೊಂಡು ಒಂದು 25-30 ಜನ ಮಕ್ಕಳನ್ನು ಕರ್ಕೊಂಡೋಗಿ ಟೇಮ್ ಮಾಡಿರುವಂತಹ ಒಂದು ಸಾಧು ಆನೆ ಹತ್ರ ಬಿಟ್ಬಿಟ್ಟು ಅದರ ಮೈಯೆಲ್ಲ, ಶರೀರ ಎಲ್ಲ ನೋಡಿಬಿಟ್ಟು ನೀವು ಅದನ್ನು ಗ್ರಹಿಕೆ ಮಾಡ್ಕೊಳ್ಳಿ ಅಂಥೇಳಿ ಮುಟ್ಟಿಸಿ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಮತ್ತೆ ಶಾಲೆಯಲ್ಲಿ ಕೇಳಿದಾಗ ಆನೆಯ ಟ್ರಂಕನ್ನು ಹಿಡಿದವನು ಇದು ಮರದ ಕುಟೀರದ ಥರ ಇದೆ ಅಂತ ಒಬ್ಬ ಹೇಳ್ತಾನೆ, ಸೊಂಡ್ಲನ್ನು ಹಿಡಿದವನು ಇದು ಸ್ಪಿಯರ್ ಥರ ಇದೆ ಅಂತ ಹೇಳ್ತಾನೆ, ಬಾಲವನ್ನು ಹಿಡಿದವನು ಇದು ಹಾವು ಥರ ಇದೆ ಅಂತ ಹೇಳ್ತಾನೆ, ಅದರ ಬೆನ್ನನ್ನು ಸವರಿದವನು ಗೋಡೆ ಥರ ಇದೆ ಅಂತ ಹೇಳ್ತಾನೆ. ಅದೇ ರೀತಿ ಹಿಂದುತ್ವವನ್ನು, ಹಿಂದೂ ಧರ್ಮವನ್ನು ಇದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಇಫ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಂದುತ್ವ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಂದೂಯಿಸಮ್ ಇನ್ ಇಟ್ಸ್ ಟೋಟ್ಯಾಲಿಟಿ. ಯಾವುದೋ ಒಂದು ನಿದರ್ಶನ, ಯಾವುದೋ ಒಂದು ಎಕ್ಸಾಂಪಲ್ಲು, ಇನ್ಯಾರೋ ಒಂದು ಹೇಳಿದ್ರು ಅಂತ ಹೇಳಿ ಹೇಳಬಾರ್ದು. ಮೇಡಮ್ ಅವರು ಅವಾಗಿಂದ ಸತಿ ಪದ್ಧತಿ, ಸತಿ ಸಹಗಮನ ಪದ್ಧತಿ ಅಂತ ಹೇಳ್ತಿದ್ದಾರೆ. ನಮ್ಮ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಮಾರ್ಕಂಡೇಯ ಪುರಾಣದಲ್ಲಿ, ಭಾಗವತ ಪುರಾಣದಲ್ಲಿ, ಮಹಾಭಾರತದಲ್ಲಿ, ರಾಮಾಯಣದಲ್ಲಿ, ಭಗವದ್ಗೀತೆಯಲ್ಲಿ ಎಲ್ಲಿಯೂ ಸಹ ಸತಿ ಸಹಗಮನದ ಪದ್ಧತಿ ಇಲ್ಲ. ಬ್ರಿಟಿಷರು ಬಂದ ಮೇಲೆ ಮೆಕ್ಯಾಲೆ ಅನ್ನೋ ಪುಣ್ಯಾತ್ಮ ಬಂದು ಅವನು ಹಿಂದೂಗಳ ನಡುವೆ, ಜಾತಿಗಳ ನಡುವೆ ಆಳಬೇಕು ಅನ್ನೋ ಡಿವೈಡ್ ಅಂಡ್ ಪಾಲಿಸಿಯನ್ನು ತಂದಂಥ ಆ ಮೆಕ್ಯಾಲೆ ಸೃಷ್ಟಿ ಮಾಡಿರೋದನ್ನು, ಅವನು ಬರೆದು ಹೋದದ್ದನ್ನು, ಅವನ ಯೂನಿವರ್ಸಿಟಿ ಕ್ರಿಯೇಟ್ ಮಾಡಿದ್ದನ್ನು ಇವರೆಲ್ಲರೂ ಸತ್ಯ ಅಂತ ಹೇಳಕ್ಕೆ ಹೋಗ್ತಿದ್ದಾರೆ. ನಾವು ಎಡಪಂಕ್ತಿಯರ ಸಾಹಿತ್ಯವನ್ನು ಓದ್ತೀವಿ, ಬಲಪಂಕ್ತಿಯರದು ಓದ್ತೀವಿ. ಎರಡನ್ನೂ ನಾವು ನಮಗೆ ಎಲ್ಲೆಲ್ಲಿ ಬೇಕು ಲೈಬ್ರರಿಗಳಲ್ಲಿ, ಇಂಟರ್ನೆಟ್ಟಲ್ಲಿ ಚೆಕ್ ಮಾಡ್ತೀವಿ. ಯಾವುದು ಸರಿ ಯಾವುದು ತಪ್ಪು ಅಂತ ನಮಗೆ ಗೊತ್ತಿದೆ. ಸಿಂಪಲಾಗಿ ಹೇಳಬೇಕು ಅಂದರೆ ಹಿಂದೂ ಅಂದರೆ ಯಾರು ಅಂದರೆ ಧರ್ಮನಿಷ್ಠೆ ಮತ್ತು ರಾಷ್ಟ್ರಭಕ್ತಿ ಇರೋವನೇ ಹಿಂದೂ. ದಿಸ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಅದನ್ನು ಬಿಟ್ಟುಬಿಟ್ಟು ಹಿಂದೂ ಬಂದರೆ ಹಂಗೆ ಮಾಡಿಬಿಡ್ತಾರೆ. ಆಯ್ತಪ್ಪ, ಹಿಂದೂಗಳು ನಿಮಗೆ ಇದುವರೆಗೂ ಏನು ಮಾಡಿದ್ದಾರೆ? ನಿಮಗೆ ಯಾಕೆ ಹಿಂದೂಗಳ ಮನೆಗೆ ಬಂದು ಓಟ್ ಕೇಳ್ತೀರಿ? ಹಾಕೊಂಬಿಡಿ ನಿಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ.
ಹಿಂದೂಗಳದ್ದು ಓಟು ನಮಗೆ ಬೇಡ, ಹಿಂದೂಗಳಲ್ಲಿ ಬ್ರಾಹ್ಮಣರು ಬರ್ತೀರಿ, ಇವ್ರು ಬರ್ತೀರಿ, ಇವ್ರು ಬರ್ತೀರಿ, ಭಯೋತ್ಪಾದಕರಿದಾರ ಅಲ್ಲ ಹಾಕ್ಬಿಡ್ಲಿ ಅವರು, ಅವ್ರಿಗೆ ಯೋಗ್ಯತೆ ಮತ್ತು ತಾಕತ್ತಿದ್ರೆ ಹಾಕ್ಬಿಡ್ಲಿ. ಪದೇ ಪದೇ ಜಾತಿ ರಾಜಕೀಯ ಮಾಡೋದು. ಈಗ ಇವ್ರು ಹೇಳ್ಬಿಟ್ಟು ಹೊಟ್ಟೋಗ್ತಾರೆ, ಹತ್ಕೊಂಡು ಉರಿಯುತ್ತೆ. ಜನ ಅಮಾಯಕರು ಜನರು ಏನ್ ಮಾಡ್ಕೊಳ್ತಾರೆ, ಯಾವ್ದೋ ಟೀ ಅಂಗಡಿ ಹತ್ರನೋ ಒಂದು ಹೋಟ್ಲ್ ಹತ್ರನೋ ಒಂದು ಪಾನಿಪುರಿ ಅಂಗಡಿ ಹತ್ರ ಏನೋ ಒಬ್ಬ ಮಾತಾಡ್ತಾನೆ. ನಾನು ಇನ್ನೊಂದು ಹೇಳ್ಬೇಕು ಸರ್, ಈ ಏನ್ ಹೇಳ್ತೀವಿ ಕನ್ವರ್ಷನ್ ಇಲ್ಲ ಅಂತ ಹೇಳ್ತಾರೆ, ಬಲವಂತದ ಕನ್ವರ್ಷನ್ ಇಲ್ಲ ಅಂತೆಲ್ಲ ಮಾತಾಡ್ತಾರಲ್ಲ, ನೀವು ಬಂದ್ ಈ ತರ ಭಾಷಣ ಬಿಗಿತಾ ಇದ್ರೆ ಕನ್ವರ್ಟ್ ಆಗದೆ ಇನ್ನೇನ್ ಆಗ್ತಾರೆ? ಹೌದು, ಬಂದ್ ಹಿಂದೂ ಧರ್ಮಕ್ಕೆ ಹೋದ್ರೆ ಹಿಂಗಾಗುತ್ತೆ, ಹಿಂದೂ ಧರ್ಮ ಸೃಷ್ಟಿ ಆದ್ರೆ ಹಿಂಗಾಗುತ್ತೆ, ಹಿಂದೂ ರಾಷ್ಟ್ರ ಸೃಷ್ಟಿ ಆದ್ರೆ ಹಿಂಗಾಗುತ್ತೆ ಅಂತ ಹೇಳ್ತಾ ಹೋಗ್ತಿದ್ರೆ ಕನ್ವರ್ಷನ್ ಆಗದೆ ಇನ್ನೇನಾಗ್ತದೆ ನಿಮ್ಗೆ? ನಾನು ಹೇಳಿದೆ ಕನ್ವರ್ಷನ್ ಪ್ರೇರಣೆ ಇದು. ಇಫ್ ಯು ಡೋಂಟ್ ಅಗ್ರಿ ವಿತ್ ದಿಸ್ ಹಿಂದೂ ರಾಷ್ಟ್ರ, ಹಿಂದೂ ಧರ್ಮ, ಆರ್ ಯು ಆರ್ ನಾಟ್ ಕನ್ವಿನ್ಸ್ ವಿತ್ ದಿಸ್ ಕಾನ್ಸೆಪ್ಟ್, ನೀವು ಕನ್ವರ್ಟ್ ಆಗಿ ಹಾಗಾದ್ರೆ ಅಲ್ಲ ಕನ್ವರ್ಟ್ ಆಗ್ಬೇಡಿ, ನೀವು ಕನ್ವರ್ಟ್ ಆಗ್ಬೇಡಿ. ದೇವ್ರಿಲ್ಲ ಇದಿಲ್ಲ ಅಂತೇಳಿ ಯು ಬಿಕಮ್ ಏಥಿಸ್ಟ್ ಅಷ್ಟೇ. ಯಾಕೆ ಪ್ರಚೋದಿಸ್ತೀರಿ? ಪ್ರಚೋದನೆ ಯಾಕೆ ಅಂತ ನಾನು ಅಷ್ಟೇ. ಈಗ ಮೇಡಮ್ ಹೇಳ್ತೀವಿ ವೈದಿಕ ಶಾಹಿ ವಿಚಾರಗಳನ್ನ ಏನೋ ಇಂಪೋಸ್ ಮಾಡಿರೋದ್ರಿಂದ ಇವೆಲ್ಲವೂ ಆಗ್ತದೆ. ಲಾಸ್ಟ್ ಒಂದು ಸೆಂಟೆನ್ಸ್ ಹೇಳ್ಬಿಡ್ತೀನಿ. ನಮ್ಮ ಲಲಿತಾ ಮೇಡಮ್ ಅವ್ರು ಹೇಳಬೇಕಾದ್ರೆ ಯಾವಾಗಲೇ ಮೂಢನಂಬಿಕೆ ಅಂತ ಒಂದು ಮಾತನ್ನು ಹೇಳಿದ್ರು. ಈಗ ನಮ್ಮ ಮನೆಯಲ್ಲಿ ನಮ್ಮ ಪೂರ್ವಿಕರು ಯಾರೋ ಸತ್ತಿದ್ದಾರೆ, ನಮ್ಮ ಅಜ್ಜಿನೋ ತಾತನೋ, ಪ್ರತಿ ವರ್ಷ ಅವ್ರದ್ದು ತಿಥಿ ಬರುತ್ತೆ. ನಾವೇನು ಮಾಡ್ತೀವಿ, ಒಂದು ಬಾಳೆ ಎಲೆ ಇಟ್ಟು ಅವ್ರು ಏನೇನು ಇಷ್ಟಪಡ್ತಿದ್ರು ಅದನ್ನೆಲ್ಲ ಎಡೆ ಇಟ್ಟು ಪೂಜೆ ಮಾಡ್ತೀವಿ. ಅವ್ರು ಬಂದು ತಿಂತಾರ? ಅದನ್ನ ಮೂಢನಂಬಿಕೆ ಅಂತ ಹೇಳಕ್ಕಾಗುತ್ತಾ? ಇವ್ರು ಕೇಳ್ತಾರೆ, ಅವ್ರ ಫೋಟೋ ಇಂದ ಬಂದು ತಿನ್ನಿಲ್ವರ್ರಿ ಅಂದ್ರೆ ಅದು ಮೂಢನಂಬಿಕೆ ಆಯ್ತು. ಅದಕ್ಕೆ ಸರಿಯಾದ ನಂಬಿಕೆ ಮತ್ತು ಮೂಢನಂಬಿಕೆಗಳ ಬಗ್ಗೆ ವ್ಯತ್ಯಾಸವನ್ನ ತಿಳ್ಕೊಂಡು ಮಾತಾಡಬೇಕು. ಈಗ ಇವ್ರದ್ದೇನೋ ಒಂದು ಅಜೆಂಡಾ ಇದೆ, ಇವ್ರದ್ದಿದೆ, ನಮ್ದೊಂದು ಅಜೆಂಡಾ ಇದೆ, ಇವ್ರದ್ದೊಂದಿದೆ. ಆದರೆ ವಾಸ್ತವಾಂಶ ಅನ್ನೋದೊಂದು ಇದೆಯಲ್ಲ, ಪದೇ ಪದೇ ನೀವು ಹಿಂದೂಗಳ ಮೇಲೆ ಹೇಳ್ತಿರಲ್ಲ. ಈ ಕಾಂಗ್ರೆಸ್ನವರು ಆಗಲೇ ಹೇಳ್ತಾ ಇದ್ರು, ನಾವು ಅದು ಬ್ರಾಹ್ಮಣದ ಸಮಾಜದ ಏನೋ ಮಾಡಿದೀವಿ, ಅದು ಮಾಡಿದೀವಿ. ಆಯ್ತು, ಧಾರ್ಮಿಕ ದತ್ತಿ ಇಲಾಖೆ ಬರೀ ಹಿಂದೂ ದೇವಸ್ಥಾನಗಳನ್ನು ಕಂಟ್ರೋಲ್ ಮಾಡಕ್ ಮಾತ್ರ ಯಾಕೆ? ಮದ್ರಸಾಗಳನ್ನ, ಮಸೀದಿಗಳನ್ನ, ಚರ್ಚ್ಗಳನ್ನ ಅದರಲ್ಲಿ ಯಾಕೆ ತರಲ್ಲ ನೀವು? ಯಾಕೆ ತರಲ್ಲ? ಯಾಕಂದ್ರೆ ಹಿಂದೂಗಳು ಏನ್ ಮಾಡಿದ್ರು ನಾವು ಬಾಯಿ ಮಣ್ಣಾಕ್ಸ್ಕೊಂಡು ಸುಮ್ಮನಿರ್ತೀವಿ. ಆ ಧರ್ಮಗಳಿಗೆ ಹೋಯ್ತು ಅಂದ್ರೆ ಮಧ್ಯಾಹ್ನ ನೀವು ಆದೇಶ ಮಾಡಿದ್ರೆ ಸಾಯಂಕಾಲ ನಿಮಗೆ ಬೆಂಕಿ ಇಕ್ತಾರೆ. ಅದಕ್ಕೆ ಬಾಯಿಸ್ಕೊಂಡಿರ್ತಾರೆ ಅವರು. ತುಂಬಾ ವಿಚಾರಗಳನ್ನ ಸನಾತನ ಧರ್ಮದಲ್ಲಿ ಮತ್ತೆ ಏನು ಸತಿ ಸಹಗಮನ ಪದ್ಧತಿ ಇತ್ತು, ಅದೆಲ್ಲ ಮತ್ತೆ ಮನು ಸಂಸ್ಕೃತಿ ಆಗ್ಬಿಡುತ್ತೆ. ಅದೆಲ್ಲ ಇತ್ತು. ಹಿಂದೂ ಸಂಸ್ಕೃತಿಯಲ್ಲಿ ಅಷ್ಟೆಲ್ಲ ನೋವುಗಳಿದೆ, ಅಷ್ಟೆಲ್ಲ ಕ್ರೌರ್ಯ ಇತ್ತು, ಅದು ಮರುಕಳಿಸುತ್ತೆ ಅನ್ನುವಂಥ ಮಾತಿಗೆ ನಾನು ಹೇಳ್ತಾ ಇರುವುದಂದರೆ ಅವ್ರು ಕೇಳಬೇಕಾಗಿರೋದು, ಇವತ್ತು ಸತಿ ಸಹಗಮನ ಪದ್ಧತಿ ಮತ್ತೆ ಬರುತ್ತೆ ಅನ್ನೋದಕ್ಕೆ ನಮಗೆ ಸದೃಢವಾದಂಥ ಸಂವಿಧಾನ ಇದೆ, ಕಾನೂನಿದೆ, ವ್ಯವಸ್ಥೆ ಇದೆ. ಅದನ್ನು ವಿರೋಧಿಸಿ ಮನೂನೂ ಇಲ್ಲ. ಇವತ್ತು ನಿಮಗೆ ವರ್ಣಾಶ್ರಮ ಪದ್ಧತಿಗಳು ಇಲ್ಲ. ಏನು ಜಾತಿ ಒಂದು ಕಸುಬಿನ ಆಧಾರದ ಮೇಲೆ ಜಾತಿಗಳು ನಿರ್ಮಾಣ ಆಗಿದ್ದವು ಅವೆಲ್ಲವೂ ಹೋಗಿ ಎಲ್ಲರ ಮಕ್ಕಳು ಕೂಡ, ಒಬ್ಬ ಚಮ್ಮಾರನ ಮಗ ಇವತ್ತು IAS ಆಫೀಸರ್ ಆಗಿದ್ದಾನೆ, ಒಬ್ಬ ಆಟ ಓಡಿಸ್ತಾ ಇರುವಂಥ ಮಕ್ಕಳು ಇವತ್ತು ಲೆಕ್ಚರು, ಪ್ರಿನ್ಸಿಪಲ್ ಆಗಿದ್ದಾರೆ, ಓದ್ತಾ ಇರುವಂಥ ಎಷ್ಟೋ ಉದಾಹರಣೆಗಳು ಇವತ್ತು ಲಲಿತಾ ಮೇಡಮ್ ಹತ್ರ ವಿದ್ಯೆ ಕಲ್ತಂಥವ್ರು, ಅವ್ರು ಟೀಚರ್ ಆಗಿದ್ದು ಕೂಡ ಕೆಲಸ ಮಾಡಿದಂಥವ್ರು, ಹೀಗೆ ಎಷ್ಟೋ ಉದಾಹರಣೆಗಳಿದೆ. ಹಾಗಾಗಿ ಇವತ್ತು ಈ ಥರದ ಎತ್ತಿದ್ರೆ ಸಿದ್ದರಾಮಯ್ಯ ಆಗ್ಬೋದು, ಇನ್ನೊಬ್ಬರಾಗ್ಬೋದು, ಮತ್ತೊಬ್ಬರಾಗ್ಬೋದು, ನಮ್ಮ ಪ್ರಿಯಾಂಕ ಖರ್ಗೆ ಅವರಾಗ್ಬೋದು, ಈ ಥರದ RSS ಬಗ್ಗೆ ಮಾತಾಡೋದು, ಈ ಥರದ ಹೇಳಿಕೆಗಳನ್ನು ಹಿಂದೂ ಬಗ್ಗೆ ಮಾತಾಡೋದ್ರಿಂದ ನೀವು ಆವಾಗಲೇ ಹೇಳಿದ್ ನಾನು ಒಪ್ಕೋತೀನಿ. RSS ಬಗ್ಗೆ ಮಾತಾಡಬಾರ್ದಾ? ಅಲ್ಲಲ್ಲ, ನೀವು RSS ಏನು ಅದಕ್ಕೆ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಎನ್ನುವಂಥ ವಿಚಾರದಲ್ಲಿ ಅಲ್ಲಿ ತಪ್ಪಲ್ಲ ಮೇಡಮ್. ಸಂವಿಧಾನದಲ್ಲಿ ಶಿವಸೇನಾ ರಿಜಿಸ್ಟರ್ ಮಾಡಿಸಿಲ್ವಾ ನೀವು? ಹೌದು, ಮಾಡಿಸಿದ್ದೀರಾ? ಯಾಕೆ ಮಾಡಿಸಿದ್ರಿ? ಅಲ್ಲ ಮೇಡಮ್, ಒಂದ್ ನಿಮಿಷ ರೀ, ಯಾಕೆ ಮಾಡಿಸಿದ್ರಿ ಸರ್? ಪೊಲಿಟಿಕಲ್ ಪಾರ್ಟಿ ನಮ್ದು ಅಕೌಂಟಬಿಲಿಟಿ ಇದ್ದೇ ಇರುತ್ತೆ, ನಾವು ರಿಜಿಸ್ಟರ್ ಮಾಡಿದ್ದೀವಿ. ಇವತ್ತು ಭಜನಾ ಮಂಡಳಿಗೆ ಅವರು ಸೇವೆ ಮಾಡ್ತಾರೆ. ಅಲ್ಲ, ಭಜನಾ ಮಂಡಳಿ ಅವರು ರಾಷ್ಟ್ರದ ಪರವಾಗಿ ಹೋರಾಟ ಮಾಡ್ತಿಲ್ವಾ ಸರ್ ನೀವು? ಎಷ್ಟೋ ಜಾತ್ರೆಗಳು ನಡೆಯುತ್ತೆ, ಲಕ್ಷಾಂತರ ಜನ ಸೇರ್ತಾರೆ, ಅದಕ್ಕೆ ರಿಜಿಸ್ಟ್ರೇಷನ್ ಇರುತ್ತಾ? ರಿಜಿಸ್ಟ್ರೇಷನ್ ಇರುತ್ತೆ ಯಾವುದೋ ಒಂದು ದೇವಸ್ಥಾನದ ಇಲ್ಲ ಮೇಡಮ್. ಈಗ ನಿಮ್ಗೆ ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಕೇಳೋದು ನಿಮಗೆ ಆ ಕೆಲಸ ಬಿಟ್ಟು ಬೇರೆ ಕೆಲಸ ಇದೆ ನೋಡಿ. ವಿತಂಡವಾದ ಇದಕ್ಕೆ ನಾನು ಹಲವಾರು ಡಿಬೇಟ್ ಗಳಲ್ಲಿ ನನಗೆ ಸಾಕಾಗಿ ಹೋಗಿದೆ ಅದ್ರ ಬಗ್ಗೆ ಮಾತಾಡಿ. ವಿತಂಡವಾದ ಈಗ ಸಂವಿಧಾನದಲ್ಲೇ ನಿಮಗೆ ಎಲ್ಲಾ ಸಂಘ ಸಂಸ್ಥೆಗಳು ಆಗ್ಬೇಕು ಅನ್ನುವಂಥದ್ದಿಲ್ಲ. ಇಲ್ಲ ಮೇಡಮ್, ಸಾರಿ, ಯಾವ ಕಾನೂನು ಯಾವ ದೇಶ ಒಂದು ಆರ್ಗನೈಸೇಷನ್ ಆಗಿರುವಂತಹದ್ದಕ್ಕೆ ನೀವು ರಿಜಿಸ್ಟ್ರೇಷನ್ ಆಗ್ಬೇಕು ಸಂಘ ಸಂಸ್ಥೆಗಳು ಅನ್ನುವಂಥದ್ದು ಎಲ್ಲೂ ಇಲ್ಲ. ಹಾಗಾಗಿ ಒಂದ್ ನಿಮಿಷ ಸರ್, RSS ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದರು. ಆದರೆ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ನಿಡ್ ನಾಟ್ ರಿಜಿಸ್ಟರ್ ಅಂತ ಒಂದು ಕಾನೂನಿದೆ.
ಇವರು ಹೇಳೋದಾದರೆ ಈ ಕಾನೂನನ್ನು ಎಲ್ರಿಗೂ ಅಪ್ಲೈ ಮಾಡಬೇಕು. ಈಗ ನಮ್ಮ ದೇಶದಲ್ಲಿ ತಬ್ಲೀಗಿ ಜಮಾತ್ ಅಂತ ಒಂದು ಆರ್ಗನೈಸೇಷನ್ ಇದೆ, ಅವರು ರಿಜಿಸ್ಟರ್ ಮಾಡಿಸ್ಬೇಕು, ಅವರು ಮಾಡಿಲ್ಲ, ಒದ್ದೋಡಿಸ್ಬೇಕು. ನಾವು ಕೇಳೋದೇನು ಅಂದ್ರೆ ನೀವು ಕಾನೂನನ್ನ ಪ್ರಯೋಗ ಎಲ್ರಿಗೂ ಮಾಡಬೇಕು, ಅವರು ಮಾಡಬೇಕು, ಸಮಬಲವಾಗಿ ಈಕ್ವಲ್ ಆಗಿ ಎಲ್ಲರ ಮೇಲೆ ಮಾಡಬೇಕು. ಡೌಟೇ ಇಲ್ಲ. ನಿಮ್ಮ ಪೊಲಿಟಿಕಲ್ ಎದುರಾಳಿಗಳು ಅಂತ ಹೇಳಿ RSS ಅನ್ನ ನೀವು ಬ್ಲೇಮ್ ಮಾಡೋದು, ಮುಸ್ಲಿಮರ ಮತ ಬ್ಯಾಂಕ್ ಎಲ್ಲಿ ಕೊಡ್ಲಿ ಪೆಟ್ಟು ಬೀಳುತ್ತೆ ಅಂತ ಹೇಳಿ ತಬ್ಲೀಗಿ ಜಮಾತ್ ಬಗ್ಗೆ ಮಾತಾಡದೇ ಇರೋದು ಇದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಮಾತಾಡಲೇಬೇಕು, ಅವ್ರಿಗೂ ಒಂದೇ ಇವ್ರಿಗೂ ಒಂದೇ, ಎಲ್ರಿಗೂ ಒಂದೇ. ಹೋಮ್ ಮಿನಿಸ್ಟರ್ ಎಲ್ಲ ಧರ್ಮಕ್ಕೂ ಹೋಮ್ ಮಿನಿಸ್ಟರ್ ತಬ್ಲೀಗಿ ಜಮಾತ್ ಬಗ್ಗೆ ಮಾತಾಡಿದಾರ ಇದುವರೆಗೂ? ಮಾತಾಡಬೇಕು. He has to talk. Yes. ಮುಲಾಜೇನಿಲ್ಲ. ಓಕೆ ಮೇಡಮ್, ಇದೇ ಇವರದ ಸರ್ಕಾರದ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಅಂತ ಒಂದು ಮಾಡಿದಾರಲ್ಲ, ಇವತ್ತು ದೇವಸ್ಥಾನದ ಖಜಾನೆಗೆ ಹೇರಳವಾಗಿ ದುಡ್ಡು ಬರ್ತಾ ಇದೆಯಲ್ಲ, ಆ ದುಡ್ಡನ್ನ ಎಲ್ಲಿಂದ ಬರ್ತಾ ಇದೆ? ಎಲ್ಲ ಮಹಿಳೆಯರು ಕೂಡ ಇವತ್ತು ದೇವಸ್ಥಾನದಲ್ಲಿ ಈ ಶ್ರಾವಣ ಬಂದರೆ ನಿಮ್ಗೆ ಇಡೀ ರಾಜ್ಯದಲ್ಲಿರುವಂಥ ಹೆಸರಾಂತ ದೇವಸ್ಥಾನಗಳೆಲ್ಲ ಬರ್ತಿ, ನಿಮ್ಮ ಹುಂಡಿಗಳು ಬರ್ತಿ, ಆ ಹುಂಡಿ ಹಣ ಎಲ್ಲೇ ಹೋಗ್ತಾ ಇದೆ ಅನ್ನೋದು ಕೂಡ ಗೊತ್ತಿಲ್ಲ, ಲೆಕ್ಕ ಇಲ್ಲ. ಹೀಗಾಗಿ ಇಂಥ ಹೇಳಿಕೆಗಳನ್ನ ಮಾಡಿ ಜನರನ್ನ ಗೊಂದಲದಲ್ಲಿಟ್ಟು ಮರ್ಯಾದೆ ಹತ್ಯೆ ಅನ್ನುವಂತ ಹತ್ಯೆಗಳು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ತವರೂರಲ್ಲಿ ಆಗಿರುವಂತ ಮರ್ಯಾದೆ ಹತ್ಯೆಗಳು ಲೆಕ್ಕ ಹೇಳಬೇಕಾಗತ್ತೆ. ಅವರು ಇದನ್ನ ಸುಧಾರಣೆ ಮಾಡಬೇಕು. ಹಿಂದುತ್ವ ಅನ್ನೋದು ಕ್ರೌರ್ಯ ಇದೆ ಇಂತ ಮಾತಾಡ್ತಾರಲ್ಲ, ಈ ಮರ್ಯಾದೆ ಹತ್ಯೆಗಳಿಗೆ ಏನಂತ ಹೇಳ್ತೀರಿ? ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೀವು ಅವಾಗ್ಲಿಂದ ಎಲ್ಲ ಹೇಳಿದ್ರಿ, ನಾನೇನೋ ಮಾತಾಡಿಲ್ಲ, ಇವಾಗ ಮಾತಾಡ್ಬೇಕು ಅನ್ಸಿದೆ, ಯಾಕೆಂತ ನಿಮ್ಗೆ ಅವಕಾಶ ಕೊಡ್ತೀನಿ. ಮರ್ಯಾದೆ ಹತ್ಯೆಗಳು ಸಿದ್ದರಾಮಯ್ಯ ಅವ್ರ ಕ್ಷೇತ್ರದಲ್ಲಿ ನಡೀತಿದೆ ಅಂತಂದ್ರಲ್ಲ, ಅದಕ್ಕೆ ನನಗೆ ರಾಜ್ಯದಲ್ಲೆಲ್ಲ ನಡೀತಾ ಇದೆ. ಒಬ್ಬ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಕೇಳಿಸ್ಕೊಳ್ರಿ. ಫಸ್ಟ್ ಯಾಕ್ರಿ ಮರ್ಯಾದೆ ಹತ್ಯೆಗಳು ನಡೀತವೆ? ಇಂಥ ಕೋಮವಾದಗಳು, ಪ್ರವೋಕ್ ಮಾಡೋ ಸ್ಟೇಟ್ಮೆಂಟ್ಗಳು ನಿಲ್ಲಿಸಬೇಕು. ಅದನ್ನೇ ಹೇಳ್ತಾ ಇದ್ದೀನಿ. ಸಾರಿ, ನೀವು ನಿಮ್ಗೆ ಅದನ್ನೇ ಇಂಥ ನಾಯಕರು ಬಿಡಬೇಕು. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೀನಿ, 2 ನಿಮಿಷದಲ್ಲಿ ಹೇಳ್ತೀನಿ. ನಮ್ಮ ಈಗ ಅಶೋಕ್ ಅವರು ಮಾತನಾಡಿದ್ರು ಹಿಂದೂಗಳ ಪರವಾಗಿ. ನಾವು ಖಂಡಿತವಾಗ್ಲೂ ಬಿಜೆಪಿಯನ್ನ ನ್ಯಾಷನಲ್ ಲೀಡರ್ಶಿಪ್ ನಂಬುದ್ರು ಇಲ್ಲಿನ ಬಿಜೆಪಿನ ನಂಬೋದಿಲ್ಲ. ಯಾಕೆ ಅಂತ ಹೇಳಿ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೇನೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಇದೇ ಅಶೋಕ್ ಅವರು ಸದನದಲ್ಲಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್, ಡಾಕ್ಟರ್ ಪರಮೇಶ್ವರ್ ಅವರೇ, ನಿಮಗೆ ಕಾನೂನನ್ನು ಸರಿಯಾಗಿ ಉಪಯೋಗಿಸೋದಕ್ಕೆ ಬರೋದಿಲ್ಲ. RSS ಇರಲಿ, BJP ಬಜರಂಗ ದಳ ಇರಲಿ, ಶ್ರೀರಾಮ್ ಸೇನೆ ಇರಲಿ, ಮತ್ತು ಬೇರೆ ಹಿಂದೂ ಸಂಘಟನೆಗಳು ಯಾರ್ಯಾರು ಕೇಸ್ಗಳನ್ನು ಹಾಕ್ಸ್ಕೊಂಡಿದ್ದಾರೆ, ಗಡೀಪಾರು ಮಾಡಿದ್ದು ನಾನೇ, ರೌಡಿ ಶೀಟ್ಗಳನ್ನು ಹಾಕಿದ್ದು ನಾನೇ, ರೌಡಿ ಪ್ರತಿಬಂಧಕ ಕಾನೂನುಗಳನ್ನು ಅವ್ರ ಮೇಲೆ ಹಾಕಿದೆವು, ಇದನ್ನು ನನ್ನಿಂದ ಕಲ್ತ್ಕೊಳ್ಳಿ ಅಂತ ಹೇಳಿ ಇದೇ ಅಶೋಕ್ ಅವರು ಹೇಳಿದ್ರು. ಆದ್ದರಿಂದ ಈ ಕರ್ನಾಟಕ ರಾಜ್ಯದ ಬಿಜೆಪಿಯನ್ನ ಹಿಂದುತ್ವವನ್ನ ಕಾಯ್ತಾರಂತ ಹೇಳಿ ನಾವಂತೂ ನಂಬೋದಕ್ಕೆ ತಯಾರಿಲ್ಲ. ಹೇಳಿ ಸತ್ಯನ ಇಲ್ವಾ? ಒಂದು ವಾಹಿನಿಯಲ್ಲಿ ಇದೇ ಪ್ರತಿಪಕ್ಷದ ಬಿಜೆಪಿ ನಾಯಕರು ಹಿಂದುತ್ವ ಅನ್ನೋದೇ ಒಂದು ನಮ್ಗೆ ಇದು ಭಾಷಣ ಅಷ್ಟೇ, ನಮ್ಗೆ ಮುಂದಕ್ಕೆ ಏನು ಇಲ್ಲ ಅಂತ ಹೇಳಿದ್ದಾರೆ. ನೀವು ನೋಡಿದ್ರೆ ಏನದ್ರ ಅರ್ಥ ಮೇಡಮ್? ಅವ್ರಿಗೆ ಕೇವಲ ಅಲ್ಲ, ಹಿಂದುತ್ವ ಅನ್ನೋದು ಕೇವಲ ಅಲ್ಲ ನೋಡಿ ಮೇಡಮ್, ಹಿಂದುತ್ವ ಅನ್ನೋದು ಕೇವಲ ಅವ್ರಿಗೊಂದು ರಾಜಕೀಯ ಇದು ಒಂದು ಟೂಲ್ ಆಗಿ ಇಟ್ಕೊಂಡವ್ರೆ. ಹಿಂದೂಗಳ ಪರ ಅಂತಾರಲ್ಲ, ಹಿಂದೂಗಳ ಪರ ಇದು ಬಡವರ ಪರ ಏನಾರ ಮಾಡಿದಾರ ಮೇಡಮ್? ಒಂದು ಆಯ್ತು, ಫಾರ್ ಎಕ್ಸಾಂಪಲ್ ಒಂದು ಬ್ರಾಹ್ಮಣರ ಪರವಾಗಿ ಎಲ್ಲ ಜನಾಂಗದವ್ರಿಗೂ ಬಡವರ ಪರ ಅಂತೀವಲ್ಲ, ನಮ್ಮ ಗ್ಯಾರಂಟಿಯು ಎಲ್ಲ ಜನಾಂಗಕ್ಕೆ ಹೋಗ್ತಿದೆ, ಅದು ಅವ್ರಿಗೆ ಗೊತ್ತಿಲ್ಲ. ಬಳಸ್ಕೊಂಡ್ರಲ್ಲ ಗ್ಯಾರಂಟಿಗೆ, ದಲಿತರು
ಸಾಕು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಅಪ್ಪ ಒಂದು ನಿಮಿಷ ನಿಲ್ಲಿಸಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಒಬ್ರು ಮೇಲೆ ಒಬ್ರು ಕೆಸರೆರ್ಚಾಡ್ಕೊಳ್ಳೋದ್ರಲ್ಲಿ ನೀವೆಲ್ಲರೂ ಮೊದಲಿಗರು ಅಂತ ನನಗೆ ಗೊತ್ತಿದೆ. ಆದ್ರೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಯತೀಂದ್ರ ಸಿದ್ದರಾಮಯ್ಯ ಇರಬಹುದು ಅಥವಾ ಯಾರೇ ಇರ್ಬೋದು, ವೆದರ್ ಇಟ್ ಇಸ್ ಬಿಜೆಪಿ ಆರ್ ಕಾಂಗ್ರೆಸ್ ಇರ್ಬೋದು, ಯಾವ ಧರ್ಮಗಳು ಮತ್ತು ಆ ಧರ್ಮದ ಜನರ ಬಗ್ಗೆ ಮಾತಾಡುವಂತ ನೈತಿಕತೆಯನ್ನ ನೀವು ಯಾರು ಉಳಿಸ್ಕೊಂಡಿಲ್ಲ. ಬಿಜೆಪಿ ಅವ್ರು ಬಂದ್ರೆ ಮುಸ್ಲಿಮ್ರು ವಿರೋಧಿ ಅನ್ನತ ಮಾತಾಡ್ತೀರಿ, ಆದ್ರೆ ನೀವು ಮುಸ್ಲಿಮ್ರು ಓಟ್ ಹಾಕಿಸ್ಕೊಳ್ಳಲ್ವಾ? ಒಂದು ಡಿಸೈಡ್ ಮಾಡಿ. ಬಿಜೆಪಿ ಅವ್ರು ಯಾರು ಮುಸ್ಲಿಮ್ರ ಹತ್ರ ಓಟ್ ತಗೋಬೇಡಿ, ಕಾಂಗ್ರೆಸ್ ಅವ್ರು ಯಾರು ಹಿಂದೂಗಳ ಹತ್ರ ಓಟ್ ತಗೋಬೇಡಿ. ಆ ತರ ಡಿಸೈಡ್ ಮಾಡ್ಬಿಟ್ಟು ಒಂದೊಂದು ಧರ್ಮ ಒಂದೊಂದು ಜಾತಿಗೆ ಮಾತ್ರ ನಾವು ಓಟ್ ತಗೊಳ್ಳೋದು ಅಂತ ಸೀಮಿತ ಮಾಡಿ ಇಟ್ಕೊಂಡ್ಬಿಡಿ. ಯಾರಿಗೂ ಯಾವ ಜಾತಿ ಧರ್ಮದ ಬಗ್ಗೆ ಮಾತಾಡುವಂತ ನೈತಿಕತೆ ಉಳಿಸ್ಕೊಂಡಿಲ್ಲ. ಮತ್ತು ನಿಮ್ಮ ಮನೆಗಳಲ್ಲಿ ನೀವೆಲ್ಲರೂ ಎಷ್ಟು ಮಟ್ಟಿಗೆ ಹಿಂದುತ್ವವನ್ನ ಫಾಲೋ ಮಾಡ್ತೀರಾ ಅನ್ನೋದು ನಮಗೆ ಗೊತ್ತಿದೆ. ಕರ್ಕೊಂಬನ್ರಿ ಹಂಗಾದ್ರೆ ಬೀದಿಗೆ ನಿಮ್ಮ ಮನೆ ಮಕ್ಕಳನ್ನ ಕರ್ಕೊಂಬಂದು ಹಿಂದುತ್ವದ ಬಗ್ಗೆ ಭಾಷಣ ಮಾಡಿಸಿ ಹೇಳ್ತೀನಿ. ಕರ್ಕೊಂಬಂದು ನಿಮ್ಮ ಮನೆ ಮಕ್ಕಳನ್ನ ಕರ್ಕೊಂಬಂದು ಕೋಮುವಾದದ ಬಗ್ಗೆ ಭಾಷಣ ಮಾಡಿಸಿ ನೋಡ್ತೀನಿ. ಅದು ಯಾರು ಮಾಡಲ್ಲ. ಹೊರಗಡೆ ಸಮಾಜದಲ್ಲಿ ಬಂದು ನೀವೆಲ್ಲರೂ ದೈವ ಭಕ್ತರಾದ್ರೆ ಹೊರಗಡೆ ಸಮಾಜದ ಮೇಲೆ ಬಂದು ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಿದ್ರೆ ಶೋಷಣೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಇವತ್ತು ರಕ್ಷಣೆ ಕೊಟ್ಟಿರೋದು ಹಿಂದೂ ಧರ್ಮವೇ. ಅದ್ರ ಬಗ್ಗೆನೂ ಗಮನ ಇಟ್ಕೊಳ್ಳಿ. ಅವ್ರವ್ರ ಧರ್ಮದವರಿಗೆ ಅವ್ರವ್ರ ಧರ್ಮ ದೊಡ್ಡದು. ಎಲ್ಲ ಧರ್ಮದ ಆಚರಣೆಗೂ ಈ ದೇಶ ಅವಕಾಶ ಮಾಡಿ ಕೊಟ್ಟಿದೆ. ಆದ್ರೆ ಒಂದ್ ಹೇಳಕ್ ಇಷ್ಟಪಡ್ತೀನಿ ಕಡೆದಾಗಿ, ಇನ್ನೂ ನೀವು ಜಾತಿಯ ಆಧಾರಿತ ಧರ್ಮ ಆಧಾರಿತ ರಾಜಕಾರಣವನ್ನ ಮಾಡ್ತೀನಿ ಅಂತಂದ್ರೆ ಈ ದೇಶದ ಜನ ಕೇಳಲ್ಲ, ಈ ಮಣ್ಣಿನ ಜನ ಕೇಳಲ್ಲ, ಈ ದೇಶದ ಯುವಕರು ಯಾರು ನಿಮ್ಮ ಪುಂಗಿನಾದಗಳನ್ನ ಕೇಳ್ಕೊಂಡು ಕೂರೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾರು ಕೇಳಕ್ ರೆಡಿ ಇಲ್ಲ. ಜಂತರ್ ಮಂತರ್ ದಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಧರ್ಮದವರೆಗೂ ಬೇಕಾಗಿರೋದು ಅಭಿವೃದ್ಧಿ. ಅದ್ರ ಬಗ್ಗೆ ಮಾತನಾಡಿ. ನಿಮ್ಮ ಹೊಲಸು ರಾಜಕಾರಣಗಳನ್ನ ಬಿಟ್ಬಿಡಿ. ಯತೀಂದ್ರ ಸಿದ್ದರಾಮಯ್ಯ ಅವರೇ, ನೀವು ಮಂತ್ರಿಗಳಾಗಿದ್ದೀರಿ, ಸ್ವಲ್ಪ ನಾಲಿಗೆ ಮೇಲೆ ಹಿಡಿತಗಳನ್ನು ಇಟ್ಕೊಂಡು ಮಾತಾಡಿ. ಎಲ್ಲೆಲ್ಲೋ ನಾಲ್ಗೆ ಹರಿಬಿಡಕ್ ಹೋಗ್ಬೇಡಿ. ಅಂಡ್ ಬಹಳಷ್ಟು ಜನಕ್ಕೂ ನಾನು ಈ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ನಂಬಿಕೆಗೂ ಮೂಢನಂಬಿಕೆಗೂ ಆಚರಣೆಗಳಿಗೂ ವ್ಯತ್ಯಾಸ ಇದೆ. ಮತ್ತು ಭಾವನೆಗಳಿಗೆ, ಎಷ್ಟೋ ನಂಬಿಕೆಗಳು ಭಾವನೆಗಳಿಗೆ ಸಂಬಂಧಪಟ್ಟಿದೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಹೇಳ್ತೀವಲ್ಲ, ಇದು ಯೂನಿಟಿ ಇನ್ ಡೈವರ್ಸಿಟಿ ಅಂತ ನಾವು ಯಾರು ಸುಮ್ಮನೆ ಹೇಳಕ್ ಬಂದಿಲ್ಲ ಇಲ್ಲಿ. ಸೊ ಅದೆಲ್ಲವನ್ನ ಅರ್ಥ ಮಾಡಿಕೊಂಡು ಜಾತಿ ಆಧಾರಿತ ಧರ್ಮಾಧಾರಿತ ರಾಜಕಾರಣಕ್ಕೆ ಬ್ರೇಕ್ ಹಾಕಿ, ಇವೆಲ್ಲವೂ ನಡೀತಾ ಇರೋದು ನಿಮ್ಮ ದರಿದ್ರ ರಾಜಕೀಯದಿಂದಲೇ, ದರಿದ್ರ ರಾಜಕಾರಣಿಗಳಿಂದಲೇ ಅಂತ ಫೈನಲಿ ಹೇಳ್ತಾ ಈ ಡಿಬೇಟ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.